ಈಗೇನು ಅವರು ಹೆಗ್ಗಡೆ ಅವ್ರ ಮೇಲೆ ಆರೋಪ ಮಾಡಿದಾರ, ನೀವು ಮಾಡಿದಿರಿ ಅಂತೇಳಿ ತನಿಖೆ ಅಂತ ಹೇಳ್ತಾ ಇದ್ದಾರೆ. 74 ಅನಾಥ ಶವಗಳು ಅಥವಾ ಅಪರಿಚಿತ ಶವಗಳು ಅಥವಾ ಯಾವುದು ಗುರುತಾಗಲ್ಲ ಶವಗಳು, ಅವ್ರು ಯಾರು, ಅವ್ರ ಸಂಬಂಧಿಕರು ಯಾರು, ಏನು ಎಂತು, ಎಲ್ಲಿಂದ ಬಂದರು, ಅವ್ರಿಗೇನು ಸಂಬಂಧ, ಇವ್ರಿಗೇನು ಸಂಬಂಧ, ಇವೆಲ್ಲ ಆಗಲಿ, ತನಿಖೆಗಳಾಗಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತನಿಖೆ ಮಾಡಂತ ಕೇಳಿದ ಅಪರಾಧನ ಅವ್ರ ಮೇಲೂ, ಆ ಹೆಣ್ಣುಮಗಳ ಮೇಲೂ, ಕುಸುಮಾವತಿ ಮೇಲೂ ಇವತ್ತು ನಮ್ಮ ವಿಶೇಷವಾಗಿ ಹೆಗ್ಗಡೆಯವ್ರ ಪರ ಇರುವಂಥ ಮೀಡಿಯಾ ಪ್ರಶ್ನೆ ಮಾಡ್ತದೆ. ಮಾಡಲಿ, ತಪ್ಪೇನಿಲ್ಲ. ಆದರೆ ನಿಮ್ಮವ್ರನ್ನ ಕರ್ಕೊಂಡು ನಿಮ್ಗೆ ಏನಾಗ್ತದೆ, ಅವ್ರೇನು ಇವತ್ತು ಆರೋಪ ಮಾಡ್ತಾರೆ ಇರ್ಬೋದು, ಅವ್ರು ಆರೋಪ ಇಲ್ಲ ಅಂತಲ್ಲ, ಹೆಗ್ಗಡೆಯವ್ರ ಮೇಲೆ ಆರೋಪ ಮಾಡ್ತಾ ಇರ್ಬೋದು, ತಪ್ಪು ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ಅವ್ರು ಸಂಶಯಗಳಿದ್ದಾವ, ಅದಕ್ಕೆ ಅವ್ರು ಇವತ್ತು ಇನ್ನೊಂದು ತನಿಖೆ ಆಗಲಿ ಅಂತ ಹೈಕೋರ್ಟ್ಗೆ ಹೋಗಿದ್ದಾರೆ. ಅದನ್ನು ತಡೆದಕ್ಕೆ ನಾವು ಯಾರು ಅದನ್ನು ವಿರೋಧಿಸೋದ್ರಲ್ಲಿ ಅರ್ಥ ಏನದಂತ. ಸುಳ್ಳಾಗ್ಬೋದಲ್ಲ ನಾಳೆದು. ಆ ತನಿಖೆಗೆ ಹೋದ್ರೆ ಮುಗ್ದಂಗೆ ಆಯ್ತಾ ಕೇಳಿದ್ರೆ. ಅದೇ ಕಾಲಕ್ಕೆ ನಾಗಲಕ್ಷ್ಮಿ ಚೌಧರಿ ಅವ್ರ ಮೇಲೂ ಆರೋಪಗಳು ಮಾಡ್ತಾಯಿದ್ದಾರೆ, ಟೀಕೆಗಳನ್ನು ಮಾಡ್ತಾಯಿದ್ದಾರೆ. ಯಾಕ್ರಿ ಒಂದು ಪತ್ರ ಬರೆದು ಕುಂತ್ರೆ ಆಯ್ತು, ನಾವು ತಾನೇ ಯಾಕೆ ಬರಲಿಲ್ಲ, ಮಾಡಲಿಲ್ಲ, ಒಂದು ಮೀಡಿಯಾ ಅಂತ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾಯಿದ್ದಾರೆ. ಬಂದು ಎಲ್ಲೆಲ್ಲಿ ಏನಾಯಿತು ನಾವೇ ಸ್ವತಃ ನೋಡ್ಬೇಕಾಯ್ತಲ್ಲ, ಎಲ್ಲಿ ಅದು ಹತ್ತುಗಳು ಎಲ್ಲಾಗಿದಾವ, ಅಥವಾ ಅವು ಯಾರು ಏನು ಸ್ಥಳಕ್ಕೆ ಬರಬೇಕಾಯ್ತಲ್ಲ, ಯಾಕೆ ಬಂದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರಿಗೂ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರು ಸಹಿತ ಅವ್ರು ಅಂದಂಗೂ ಕೆಲವೊಮ್ಮೆ ಸರಿ ಅನಿಸ್ತದೆ, ಬರಬೇಕಲ್ಲೇ ಮುಂದೆ ಹೋರಾಟ ಮಾಡ್ಬೇಕಂತ ನಾವು ಅನ್ಬೋದು. ಬಟ್ ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದಾರೆ, ತನಿಖೆ ಮಾಡಬೇಕಾಗಿದ್ದು. ಎಸ್ ಐ ಟಿ ತನಿಖೆ ಮುಗಿಯುವವರೆಗೆ ಅವ್ರು ಏನು ಮಾತಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಈಗ ಬರೀ ಊಹಾಪೋಹಗಳ ಮೇಲೆ ಇವೆಲ್ಲ ಯಾಕೆ ಮಾಡ್ತಾಯಿಲ್ಲ ಅಂತ ಕೇಳ್ತಾ